90s ಅಲ್ಲಿ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರ ಮಾರ್ಕೆಟ್ ಯಾವ ತರ ಇತ್ತು ಅಂದ್ರೆ, ತಮಿಳಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು, ತೆಲುಗುನಲ್ಲಿ ಮೆಗಾ ಸ್ಟಾರ್ ಚಿರಂಜೀವಿ ಅವರು. ಇವ್ರ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂದ್ರೆ ಯಾವ ತರ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇತ್ತು, ಅಷ್ಟು ದೊಡ್ಡ ಓಪನಿಂಗ್ ಡಾಕ್ಟರ್ ವಿ ರವಿಚಂದ್ರನ್ ಅವ್ರ ಸಿನಿಮಾಗಳಿಗೆ ಬರ್ತಾ ಇತ್ತು. 90s ಅಲ್ಲಿ ಕನ್ನಡ ಸಿನಿಮಾ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳು ಹೌಸ್ಫುಲ್ ಆಗ್ತಾ ಇತ್ತಂದ್ರೆ ಅದು ಒನ್ ಅಂಡ್ ಒನ್ಲಿ ಡಾಕ್ಟರ್ ವಿ ರವಿಚಂದ್ರನ್ ಅವ್ರ ಸಿನಿಮಾಗಳು ಮಾತ್ರ. ಅಷ್ಟು ದೊಡ್ಡ ಕ್ರೇಜ್ ನ ಕ್ರಿಯೇಟ್ ಮಾಡಿದವರು ಕ್ರೇಜಿ ಸ್ಟಾರ್ ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್ ಅವರು, ರಜನಿಕಾಂತ್ ಅವರು, ಚಿರಂಜೀವಿ ಅವರು ಮತ್ತು ರವಿಚಂದ್ರನ್ ಅವರು. ಇವ್ರು 3 ಜನ ಇರುವಂತ ಈ ಫೋಟೋ 91-92 ಪೀರಿಯಡ್ ಅಲ್ಲಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿ, ಡೈರೆಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿರುವಂತ ಶಾಂತಿ ಕ್ರಾಂತಿ ಸಿನಿಮಾದ ಶೂಟಿಂಗ್ ಟೈಮ್ ಅಲ್ಲಿ ಪರಭಾಷಾ ಚಿತ್ರರಂಗದಿಂದ ಸುಮಾರು ಜನ ಶಾಂತಿ ಕ್ರಾಂತಿ ಶೂಟಿಂಗ್ ಸೆಟ್ ಬರ್ತಾ ಇದ್ರು. ಕಾರಣ ನಮ್ಗೆಲ್ರಿಗೂ ಗೊತ್ತು, ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲೇ ಒಂದು ಸಂಚಲನ ಕ್ರಿಯೇಟ್ ಮಾಡಿರುವಂತ ವರ್ಷ 91-92. 4 ಭಾಷೆಗಳಲ್ಲಿ 3 ಸ್ಟಾರ್ ಗಳನ್ನ ಇಟ್ಕೊಂಡ್ ಮಾಡ್ತಾ ಇರೋ ಮೊದಲನೇ ಇಂಡಿಯನ್ ಸಿನಿಮಾ, ಇಂಡಿಯನ್ ಫಿಲಂ ಇಂಡಸ್ಟ್ರಿನಲ್ಲೇ ದೊಡ್ಡ ಮಟ್ಟಕ್ಕೆ ಮಾತಾಡುವಂತ ವಿಷಯ ಆಗಿತ್ತು. ಆ ತರ ಆ ಸೆಟ್ ನ ವಿಸಿಟ್ ಮಾಡಕ್ ಬಂದಿದ್ದೆ ಮೆಗಾ ಸ್ಟಾರ್ ಚಿರಂಜೀವಿ ಅವರು. 2 ಸಲ ಆ ಶೂಟಿಂಗ್ ಸ್ಪಾಟ್ ಬಂದಿದ್ದಾರೆ.